ಮುಂಜಾನೆ ನಾನು ನ್ಯೂಸ್ ನೇಷನ್ ವಾರ್ತಾ ಕೇಳುವ ಹೊತ್ತಿನಾಗ ಒಂದು ವಿಷಯ ಬಂತು. ಕಾಶ್ಮೀರದಲ್ಲಿ ಹತ್ಯಾಕಾಂಡ ಉಗ್ರಗಾಮಿಗಳಿಂದ 25 ಮಂದಿಗಳನ್ನು ಕೊಂದರು ಅಂತ. ಅಷ್ಟೇ ಅಲ್ಲ, ಯಾಕೆ ಕೊಂದರು ಅಂದರೆ, ನಿನ್ನ ಹೆಸರೇನು, ನೀವು ಹಿಂದೂ, ಹೊಡಿಗಡಿ ಜಾತಿ ಕೇಳಿ ಸಂಸ್ಕೃತಿ ಕೇಳಿ ಇವೆಲ್ಲ ಮಾಡಿ ಅವ್ರಿಗೆ ಗೋಳಿಬಾರ್ ಹಾಕ್ತಾರೆ ಹೊತ್ತಿನಾಗ ಇದು ಯಾವ ಧರ್ಮ, ಇದು ಯಾವ ಕರ್ಮ, ಇದು ಯಾವ ಮರ್ಮ ವಿಚಾರ ಮಾಡ್ತಕ್ಕಂಥ ದೃಷ್ಟಿ ಅದ. ಪ್ರತಿಯೊಂದು ಧರ್ಮದಲ್ಲಿ ಆಚಾರ ಅದೇ, ಧರ್ಮ ಆಗಲಾರದೆ ಸದ್ಧರ್ಮ ಆಗಿರಬೇಕು, ಧರ್ಮವೆನಿಸಿಕೊಳ್ಳದೆ ಸದ್ಧರ್ಮ ಎನಿಸಿಕೊಂಡಿರಬೇಕು, ಕುಧರ್ಮ ಎನಿಸಿಕೊಳ್ಳಬಾರದು. ಇದು ಕುಧರ್ಮ. ಒಂದು ವಿಚಾರ ಮಾಡಿದರೆ, ಈಗೇನು ಅವರು ಕೊಂದಾರಲ್ಲ, ಅವರದೇ ಧರ್ಮ ಗ್ರಂಥವನ್ನು ನಾನು ಹಣಿಕೆ ಹಾಕಿದಾಗ 2 ಪಾಯಿಂಟ್ ಸಿಗ್ತಾವೆ. ಒಂದು ನಿಮ್ಮ ಮುಂದೆ ಇಡ್ತೇನೆ ನಾನು. ಏನು ಅಂತ ಕೇಳಿದರೆ, ಕುರಾನದ ಸೂರ ಅಧ್ಯಾಯ 2 ಅಲ್ ಬಕರ್ ಆಯಂತ್ ವಚನ್ ಇಲ್ಲೊಂದು ಸಾಲು ಬರ್ತದೆ. ಸದ್ವರ್ತನೆ ಕೈಗೊಳ್ಳುವವರನ್ನು ಅಲ್ಲಾಹನು ಇಷ್ಟಪಡುತ್ತಾನೆ. ವರ್ತನೆ ಸದ್ವರ್ತನೆ. ಸೂರ 4 ಅದೇ ಆಯತ್ ವಚನ 124. ಸತ್ಕರ್ಮಗಳನ್ನು ಕೈಗೊಂಡವರಾರೋ ಅವರು ಸ್ವರ್ಗದಲ್ಲಿ ಪ್ರವೇಶಿಸುವರು. 2ನೇದು ಅದೇ ಕುರಾನ್, ಅದೇ ಸೂರ ಅಧ್ಯಾಯ 98 ಆಯತ 2. ನಿಸ್ಸಂದೇಹ ವಿಶ್ವಾಸವಿಟ್ಟು ಸತ್ಕರ್ಮ ಕೈಗೊಂಡವರಾರೋ ಅವರೇ ಸೃಷ್ಟಿಯಲ್ಲಿ ಉತ್ತಮರು. ಈ 3 ಮಾತನ್ನು ಲಕ್ಷಿಸಿದರೆ ಈ ಹತ್ಯಾಕಾಂಡ ಹೆಂಗೆ ನಡೀತೀವಿ ಅನ್ನೋದು ಪ್ರಶ್ನೆ ಬರ್ತಾ ಇದೆ. ವಿಮರ್ಶಕರ ಪೂಜ್ಯರಲ್ಲಿ ಆಗಲಿ ಮಹಾತ್ಮರಲ್ಲಿ ಬರ್ತಾ ಇದೆ ಅನ್ನೋ ಹೊತ್ತಿನೊಳಗೆ ಇದು ವಿಚಾರಣೆ ಪ್ರಶ್ನೆ. ಒಂದು ಉಗ್ರಗಾಮಿ ದೃಷ್ಟಿ ಹಿನ್ನೆಲೆ ಪ್ರೋತ್ಸಾಹ ಕೊಡೋದು ಬೇರೆ, ಮುಂಜಾನೆ ಮಾತಾಡೋದು ಬೇರೆ, ಕೆಲವೊಂದು ಅತ್ಯಾಚಾರ ಮಾಡುವಂಥ ವಿಷಯವನ್ನು ಕೂಡ ದೇಶದ ಕೆಲವು ಪ್ರಮುಖ ಜೀವಿಗಳು ಎತ್ತಿ ಅದನ್ನು ಖಂಡಿಸಲಾರದೆ ಮೌನವಾಗಿರ್ತಕ್ಕಂಥ ದೃಷ್ಟಿಯನ್ನು ಕಂಡು ಕೆಲವು ವೈಚಾರಿಕ ಮಹಾತ್ಮರು ಮರಗಿದ್ದಾರೆ. ಒಂದು ಮಾತನ್ನು ಹೇಳ್ತಾ ಇದ್ದೇನೆ, ನೀವು ಕೇಳಿರಬೇಕು. ಉತ್ತರ ಪ್ರದೇಶ ಭಾರತದೊಳಗೆ ಹೆಣ್ಮಗಳನ್ನ ಲಾಜನ್ನು ಕರ್ಕೊಂಡು ಹೋಗಿ ಏನು ಮಾಡೋದೆಲ್ಲ ಮಾಡಿ ಆಕೆಯನ್ನು ಚೂರು ಮಾಡಿ ಅಡ್ವಾಗೆಲ್ಲ ಅಕ್ಕಿ ಮಾಂಸವನ್ನು ಹಂಚಿದ ವಿಷಯ ನ್ಯೂಸ್ ನೇಷನ್ ವಾರ್ತೆಯಲ್ಲಿ ನಾನು ಕೇಳಿದ್ದೀನಿ. 2ನೇದ್ದು ಬೆಂಗಳೂರು ಕಡೆಯೂ ಆಕೆಯನ್ನು ಹತ್ಯೆ ಮಾಡಿ ಫ್ರಿಜ್ನಲ್ಲಿ ಇಟ್ಟಿದ್ದಂಥ ವಿಷಯ ಅದನ್ನು ಕೇಳ್ತಾ ಇದ್ದೀನಿ. ಹೌದು, ಇವೆಲ್ಲ ನಡೆದರೂ ಕೂಡ ದೇಶದ ರಾಜಕೀಯ ಯಾವ ಪ್ರಮುಖ ವ್ಯಕ್ತಿ ಅದು ಖಂಡನೆ ಮಾಡಿದ್ದಾನೆ? ನಾಚುವಂಥ ವಿಷಯ ಇದು, ನಾಚಬೇಕಿದಕ್ಕೆ. ಒಂದು ಕಥೆಗೆ ಕೂಡ ಅದರ ಧರ್ಮದ ಅಭಿಮಾನವಿದೆ. ಕಥೆ ಮುಂದೆ ಹೋಗ್ತಾ ಇದೆ, ಹಿಂದೆ ಮರಿ ಇರ್ತಾ ಇದೆ. ಆ ಮರಿಯನ್ನು ನಾಯಿ ಕಚ್ಚಲಿಕ್ಕೆ ಬಂದರೆ ಕತ್ತೆ ಒದ್ದೆ ನಾಯಿಯನ್ನು ಓಡಿಸ್ತಾ ಇದೆ. ಇಂಥ ಭಾರತೀಯ ಸಂಸ್ಕೃತಿ ವಿರೋಧವಾದಂಥ ಆಚರಣೆ ನಡೀತಾ ಇದ್ದರೂ ಕೂಡ, ಕಿವಿ ಕೇಳ್ತಾ ಇದ್ದರೂ ಕೂಡ, ಕಣ್ಮಟ್ಟು ನೋಡ್ತಾ ಇದ್ದರೂ ಕೂಡ ಖಂಡಿಸಿದೆ ಮೌನವಾಗಿ ಒಂದು ಅಧಿಕಾರದ ಲಾಲಸೆಯಲ್ಲಿರ್ತಕ್ಕಂಥ ಜೀವನ ಕಂಡಾಗ ನಾಚಿಕೆ ಪಡೆದಂಥ ವಿಷಯ ಇದು. ಮನುಷ್ಯನಿಗೆ ಕಥೆಗೆ ಅಭಿಮಾನ ಇದೆ, ನಮಗೆ ಅಭಿಮಾನ ಇಲ್ಲಂದರೆ ಹೇಗೆ? ಇನ್ನೆರಡು ವಿಷಯ ಬರ್ತಾ ಇದ್ದಾನೆ, ಪೂಜಾ ಮಾತಾಡ್ತಾರೆ. ಇನ್ನು ನಾನು ಹೇಳೋದು, ನಾನು ನಿಮಗೆ ಹೇಳ್ತೀನಿ, ತಾಯಿಗಳಿಗೆ ಹೇಳ್ತೇನೆ, ತಂದೆಗೆ ಹೇಳ್ತೇನೆ. ಈ ಮೊಬೈಲ ಮನೆ ಸಂಸ್ಕೃತಿ ಕೆಡಿಸೈತಿ, ಮನೆ ಪರಂಪರೆ ಕೆಡಿಸೈತಿ. ನಿಮ್ಗೆ ಆಸೆ ಅನಿಸ್ಬೋದು, ನನ್ನಲ್ಲಿ ವಾರಕ್ಕೆ ಬಂದರೆ ಹುಡುಗಿ ಓಡಿದ್ದು ಬರ್ತೈತಿ. ನನ್ನ ಕಡೆ ಪೇದ ಕಚೇರಿ ದಿವಸಕ್ಕೆ 4 ಹುಡುಗಿ ಓಡಿದ್ದು ಬರ್ತೈತಿ. ಯಾಕೆ, ಏನು ಕಾರಣ ಅಂತ ಕೇಳಿದ್ರೆ, ತಂದೆ ಮಗಳ ಮೇಲಿನ ಮೋಹಕ್ಕಾಗಿ ಚೌಕಸಿ ಮಾಡೋಂಗಿಲ್ಲ, ಅದು ಒಂದು ತಪ್ಪು. ತಾಯಿ ಮಗನ ನೆನೆಸೇನು ವಿಚಾರ ಮಾಡೋದಲ್ಲ, ಆಕೆ 2ನೇ ತಪ್ಪು. ಇದು ನನ್ನ ಕಂಡಂಥ ವಿಷಯ. ಎಲ್ಲರೂ ಹಂಗಾತ ನಾನು ಅನ್ನಂಗಿಲ್ಲ, ಹೌದಾ? ಅವ್ರು ಎಲ್ಲಿ ಹೋಗ್ತಾರೋ ಎಲ್ಲಿ ಬರ್ತಾರೋ, ಮೊಬೈಲಿಂದ ಅಪ್ಪಗಳಾದರೂ ಮೊಬೈಲ್ದ ಸಾಲಿ ಕಲ್ತಾರೆ, ಅವರು ಮೊಬೈಲ್ದ ಸಾಲಿ ಕಲ್ತಾರೆ, ನಾವು ಮೊಬೈಲ್ದ ಸಾಲಿ ಕಲ್ತೀವಿ, ಹೌದಾ? ಈ ಮೊಬೈಲ ಏನು ಕೆಡಿಸಿದಷ್ಟು ಮತ್ತೆ ಯಾವುದೂ ಕೆಡಿಸಿಲ್ಲ. ಅದಕ್ಕೆ ನಾನಂತೀನಿ, ನಿಮ್ಮ ಮಕ್ಕಳಿಗೆ ಮೊಬೈಲ್ ಮೊದಲು ಕಸ್ಕೋರಿ, ಅದನ್ನೇ ವಿಚಾರಣೆ ಕೊಡ್ರಿ. ಅದನ್ನು ಹಿಂದಿನ ರಿಪೋರ್ಟ್ ತೆಗೆದು ಹಾಕಿ ನೋಡಿರಿ, ಆಕೆ ಯಾವನ ಜೊತೆ ಮಾತಾಡ್ಯಾರ, ಅವ ಯಾವನ ಜೊತೆ ಮಾತಾಡ್ಯಾನ, ಏನು ಮಾತಾಡ. ನೀವೆಲ್ಲ ಕೊಲಸ್ ತಗೊಂಡ್ರೆ ನಿಮ್ಮ ಮಗಳ ಹಣಿಬಾರಿ ಗುರ್ತಾಗ್ತಾ ಇದೆ, ಹೌದಾ? ಒಬ್ಬಾಕಿ ನನ್ನ ಕಡೆ ಬೈಂದು, ಹೌದಾ? ಬಂದರೆ ಅದು ನಾನು ಮನುಷ್ಯನಿಗೆ ಒಂದು ಸ್ಥಾನಮಾನದ ಅಭಿಮಾನ ಇದೆ.
ತನ್ನದೇ ಒಂದು ಅಭಿಮಾನ ಇದೆ. ಆ ಉಗ್ರಗಾಮಿಗೆ ತನ್ನದೇ ಒಂದು ಅಭಿಮಾನ ಹೇಗಿದೆಯೋ ಹಾಗೆ ನಮ್ಮ ಮನೆತನ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರ, ಶರಣರ ಪದ್ಧತಿ ಅನುಸಾರವಾಗಿರ್ತಕ್ಕಂಥ ಅಭಿಮಾನ ಕೂಡ ಮೆರೆದೇ ಹೋದರೆ ಇದು ಮನುಷ್ಯ ಜನ್ಮ ವ್ಯರ್ಥ. ನಾವು ಅನ್ನ ಉಣ್ತಿದ್ದೇವೆ, ಹೌದಾ? ಅನ್ನ ಹುಲ್ಲು ತಿರ್ತಕ್ಕಂಥ ಪಶುವಿಗೆ ಇದು ಮಾರಕನ ಮನೆ ಅಂತಕ್ಕಂಥ ಅಭಿಮಾನ ಇದೆ. ಆದರೆ ಅನ್ನ ಉಣ್ತಕ್ಕಂಥ ನಮಗೆ ನಮ್ಮ ಧರ್ಮದ ಅಭಿಮಾನ ಇರದೇ ಇದ್ದರೆ ಇದಂತೆ ಇದಕ್ಕಿಂತ ನಿರ್ಲತತನ ಯಾವುದು ಅನ್ನೋದು ಹೇಳೋದು ಅಸಾಧ್ಯವಾದಂಥ ಮಾತು. ಅದಕ್ಕಾಗಿ ನಾನು ತಾಯಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಹೆಣ್ಣು ಮಕ್ಕಳಿಗೆ ಸಲಿಗೆ ಕೊಡಬೇಡಿ, ಹೌದಾ? ಭಾಳ ಇವು ಮೊಬೈಲಿಂದ ನಿಶ್ಚಯ ಪತ್ರ ಸುಳ್ಳಾಗ್ಯಾವ. 2 ವಿದ್ಯಾರ್ಥಿನಿಯರು, ಹೌದನ್ನೇ, ಮೊಬೈಲ್ ಮಾಡ್ತಾ ಮಾಡ್ತಾ ಅದು ಹೋತು ಪಾಕಿಸ್ತಾನಕ್ಕೆ. ಮುಂದೆ ಆಕೆ ಪಾಕಿಸ್ತಾನಕ್ಕೆ ಹೋದ. ಇನ್ನೊಬ್ಬಾಕಿ ಮೊಬೈಲ್ ಬೇರೆ ಹೋತು, ಹೌದಾ? ಹಾಗೆ BA ಗ್ರ್ಯಾಜುಯೇಟ್ ಅದು ಅತ್ತ ಹೋತು. ಇದಕ್ಕೆ ಕಾರಣ ಯಾರು? ಮನೆ ಪಾಲಕರು ಹೌದಲ್ಲ? ನಿಮ್ಮ ಮಕ್ಕಳು ಸಲಿಗೆ ಕೊಡೋದ ಪರಿಣಾಮ ಹೌದಲ್ಲ? ಇನ್ನು ಮೇಲೆ ಹಾಗೆ ಮಾಡಿ. ನಿಮಗೆ ಮನೆತನ ಅಭಿಮಾನ ಇದ್ದರೆ, ನಿಮ್ಮ ಮಕ್ಕಳ ಮೇಲೆ ಅಭಿಮಾನ ಇದ್ದರೆ, ಭಾರತ ಸಂಸ್ಕೃತಿ ಅಭಿಮಾನ ಇದ್ದರೆ, ನಿಮ್ಮ ಹೆಣ್ಣು ಮಕ್ಕಳ ಮೇಲೆ ಕಣ್ಣಿಡಿ, ನಿಮ್ಮ ಗಂಡು ಮಕ್ಕಳ ಮೇಲೆ ಕಣ್ಣಿಡಿ, ಮೊಬೈಲಿಗೆ ಕಸುವರಿ, ಆಮೇಲೆ ಅವ್ರು ವಿಚಾರ ಮಾಡಿರಿ. ಅಂದರೆ ಏನಾದರೂ ಒಂದು ಸಂಸ್ಕೃತಿ ಉಳಿದಿತ್ತು ಇರಿದ್ರೆ ಇದು ನಾಳೆ ಇದು ಕೂಡ ಪಾಕಿಸ್ತಾನ ಆಯಿತು ಅಂಥ ವಿಚಾರ ಬರಲಾರ್ದು